ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಶುಕ್ರವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮುಗಿಸಿ ಪೂಜೆ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡು ಇವಾಗ ಫಸ್ಟು ಬಿಸಿನೀರು ಇಟ್ಕೊತಾ ಇದ್ದೀನಿ ನನ್ನ ಮಗಳಿಗೆ ಅಂತ ಹೇಳಿ. ಬಿಸಿನೀರು ಕಾಯಕ್ಕಿಟ್ಟು ಆಮೇಲೆ ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳಿ ಆಲೂಗೆಡ್ಡೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೆ. ಇವಾಗ ಹೆಚ್ಚಿಟ್ಕೊಂಡು ಸಿಪ್ಪೆ ಎಲ್ಲನೂ ತೆಗೆದುಬಿಟ್ಟು ಇವಾಗ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ. ಆಲೂಗೆಡ್ಡೆ ಪಲ್ಯ ಮತ್ತು ರೊಟ್ಟಿ ತಿಂದು ತುಂಬ ದಿನಗಳೇ ಆಗೋಗಿತ್ತು. ಸೊ ಹಂಗಾಗಿ ಇವತ್ತು ಮಾಡೋಣ ಅಂತ ಹೇಳಿ ಆಲೂಗೆಡ್ಡೆ ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ. ಹಾಗೆ ಅನ್ನ ಸ್ವಲ್ಪ ಗಟ್ಟಿ ಇತ್ತು. ಸೊ ಹಂಗಾಗಿ ಗಟ್ಟಿ ಇದ್ದರೆ ರೊಟ್ಟಿ ಚೆನ್ನಾಗಿ ಬರಲ್ಲ ಅಂತ ಹೇಳಿ ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸ್ಕೊಂಡು ಅದಾದಮೇಲೆ ನಾನು ಈ ರೀತಿ ರೊಟ್ಟಿನ ತಟ್ಕೊಂಡು ಬೇಯಿಸ್ಕೊತಾ ಇದ್ದೆ. ರೊಟ್ಟಿನ ಒಬ್ಬರು ಆಯಿಲಲ್ಲಿ ತಟ್ತಾರೆ, ಒಬ್ಬೊಬ್ಬರು ಅಕ್ಕಿದು ಪೌಡರಲ್ಲಿ ತೊಡ್ತಾರೆ. ಸೊ ನನಗೆ ಆಯಿಲಲ್ಲಿ ತಟ್ಟಕ್ಕೆ ಬರುತ್ತೆ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ತಟ್ಟೋದಕ್ಕೆ ತುಂಬ ಸಲ ಟ್ರೈ ಮಾಡಿದ್ದೀನಿ. ಸೊ ಹಾಗೆ ಇಲ್ಲ, ಹಾಗಾಗಿ ಸಂಜೆಯಿಂದ ಬಂದು ಪಾತ್ರೆಗಳೆಲ್ಲ ಜೋಡಿಸ್ಕೊಂಡು ನನ್ನ ಮಗಳಿಗೆ ಹಾಲನ್ನ ಕಾಯಿಸಿ ನಾನು ಕೂಡ ಕಾಫಿ ಮಾಡಿಕೊಂಡೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.